ಹಾಯ್ ಸ್ನೇಹಿತರೆ, ನಾನು ಇವತ್ತು ನಿಮ್ ಜೊತೆ ಒಂದು ಇಂಪಾರ್ಟೆಂಟ್ ವಿಷಯವನ್ನು ಹೇಳಿಕ್ಕೆ ಬಂದಿರೋದು. ಹೌದು ಸ್ನೇಹಿತರೆ, ನಾವು ಇವತ್ತು ಎಲ್ಲರೂ ಕೂಡ ಈ ಒಂದು ಶಾಲಾ ಕಾಲೇಜಿನ ಆ ಒಂದು ಲೈಫ್ ಸ್ಟೈಲ್ ಅನ್ನು ಲೀಡ್ ಮಾಡ್ತಾ ಇದೀವಿ ಅಲ್ವಾ. ಸೊ ಹಾಗಿರುವಾಗ ಈ ಒಂದು ವಯಸ್ಸಿನಲ್ಲಿ ಈ ಒಂದು ಪ್ರೀತಿ ಮಾಡೋದು ಅಥವಾ ಬೇರೆಯವರನ್ನು ಇಷ್ಟಪಡೋದು, ಅವ್ರ ಜೊತೆ ಸುತ್ತಾಡೋದು, ಸೊ ಇವೆಲ್ಲವೂ ಕೂಡ ಒಂದು ಅಟ್ರಾಕ್ಟಿವ್ ಆಗಿ ಕಾಣ್ಬೋದು ಅಲ್ವಾ. ಸೊ ಹಾಗಂತ ನಾನಿಲ್ಲಿ ನೀವು ಬೇರೆಯವರನ್ನು ಪ್ರೀತಿ ಮಾಡೋದು ಅಥವಾ ಅವರನ್ನು ಗೌರವಿಸೋದು, ಅವರನ್ನು ಇಷ್ಟಪಡೋದು ತಪ್ಪಂತ ನಾನು ಹೇಳಲ್ಲ ವೀಕ್ಷಕರೇ. ಆದ್ರೆ ನಾವು ಇಲ್ಲಿ ಮಾಡ್ತಾ ಇರುವಂತ ದೊಡ್ಡ ತಪ್ಪೇನು ಗೊತ್ತಾ ಸ್ನೇಹಿತರೆ, ಇಲ್ಲಿ ನಾವು ಬೇರೆಯವರನ್ನು ಇಂಪ್ರೆಸ್ ಮಾಡ್ಲಿಕ್ಕೋಸ್ಕರ, ಅವರನ್ನು ಆ ಒಂದು ಸಂತೋಷ ಮಾಡ್ಲಿಕ್ಕೋಸ್ಕರ ನಾವು ಇವತ್ತು ನಮ್ಮ ಜೀವನದಲ್ಲಿರುವಂತ ಅತ್ಯಮೂಲ್ಯವಾದಂತಹ ಆ ಒಂದು ಸಮಯವನ್ನು ವ್ಯರ್ಥ ಮಾಡ್ತಾ ಇದೀವಿ ಸ್ನೇಹಿತರೆ. ಸೊ ಅದರ ಜೊತೆಗೆ ಇಲ್ಲಿ ಬೇರೆಯವರು ನಮ್ಮನ್ನೇ ನೋಡ್ತಾರೆ ಅಥವಾ ಅವ್ರಿವ್ರು ನಮ್ಮ ಬಗ್ಗೆ ಏನೋ ಮಾತಾಡ್ತಾರೆ ಅಂತ ಹೇಳಿ ಭಯ ಪಡ್ಕೊಂಡು ಜೀವಿಸ್ತಾ ಇದೀವಿ. ಸೊ ಬದಲಾಗಿ ನಾನು ಹೇಳಿಕ್ಕೆ ಬಯಸೋದೇನೆಂದ್ರೆ, ನಾವು ನಮಗೋಸ್ಕರ ಬದುಕಬೇಕು ಸ್ನೇಹಿತರೆ. ಆ ಒಂದು ಬದುಕಿನಲ್ಲಿ ಅರ್ಥ ಇದೆ. ಸೊ ಅದೇ ರೀತಿ ಇವತ್ತು ನಾವು ಅವ್ರ ಜೊತೆ ಹ್ಯಾಂಗ್ ಔಟ್ಸ್ ಅಥವಾ ಅವ್ರ ಜೊತೆ ರಾತ್ರಿ ಇಡೀ ಚಾಟಿಂಗ್ ಮಾಡ್ತಾ ಇರೋದು, ಸೊ ಇವೆಲ್ಲವೂ ಕೂಡ ಒಂಥರ ಮಜಾ ಅನಿಸ್ಬೋದು. ಆದ್ರೆ ಇವತ್ತು ನಮ್ಮ ಹೆತ್ತ ತಂದೆ ತಾಯಂದಿರು ನಮಗೋಸ್ಕರ ರಾತ್ರಿ ಇಡೀ ಕನಸು ಕಾಣ್ತಾ ಇದ್ದಾರೆ. ಆದ್ರೆ ನಾವ್ ಇವತ್ತು ಇಲ್ಲಿ ಏನ್ ಮಾಡ್ತಾ ಇದೀವಿ?